श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 6 आत्मसंयम योग संपुಟ 67। तैसा संतोषाचा काय घडिला की सिद्ध भांडारी हुनी काढिला। दिसे तेने माने रूढला ಸಾಧಕ ದಶೆ। ಸಂತೋಷದಿಂದಲೇ ಮೂರ್ತಿ ಮಾಡಿದಂತಿರುವುದು ಸಿದ್ಧಿಯ ಭಂಡಾರದಿಂದಲೇ ತೆಗೆದಂತಿರುವನು। ಇವೆಲ್ಲವುಗಳಿಂದ ರೂಢಿಗೊಂಡಂತೆ ಕಾಣುವನು ಸಾಧಕಾವಸ್ಥೆಯಲ್ಲಿಯೇ। ಸಂತೋಷವೆಂಬ ದ್ರವ್ಯದಿಂದಲೇ ಮೂರ್ತಿ ಮಾಡಿದಂತಿರುವನು ಅಥವಾ ಅವನು ಸಿದ್ಧಿಯ ಭಂಡಾರದಿಂದಲೇ ತೆಗೆದಂತಿರುವನು। ಅಷ್ಟೇ ಅಲ್ಲದೆ ಅವನು ಸಾಧಕಾವಸ್ಥೆಯಲ್ಲಿಯೇ ಇವೆಲ್ಲವುಗಳಿಂದ ರೂಪುಗೊಂಡಂತೆ ಕಾಣುವನು। ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಸ್ತೋ ಯಾತಿ ಪರಾಂಗತಿಂ। ಹಾಗೂ ಯೋಗ ಮಾರ್ಗದ ಪ್ರಯತ್ನಪೂರ್ವಕ ಆಚರಣೆ ಮಾಡುವ ಆ ಯೋಗಿ ಪಾಪದಿಂದ ಶುದ್ಧನಾಗಿ ಅನೇಕ ಜನ್ಮಗಳಲ್ಲಿ ಯೋಗ ಸಿದ್ಧಿ ಹೊಂದುತ್ತಾನೆ। ನಂತರ ಅತ್ಯಂತ ಶ್ರೇಷ್ಠಗತಿ ಅಂದರೆ ಮೋಕ್ಷ ಪಡೆಯುತ್ತಾನೆ। ಜೇ ವರ್ಷ ಶತಾಚಿಯ ಕೋಢಿ ಜನ್ಮ ಸಹಸ್ರಾಚಿಯ ಆಡಿ ಲಂಘಿತಾ ಪಾತಲ ಥಡಿ ಆತ್ಮಸಿದ್ಧೀಚಿ। ಶತಕೋಟಿ ವರ್ಷಗಳನ್ನವನು ಜನ್ಮ ಸಹಸ್ರದ ಬಂಧನಗಳನ್ನು ದಾಟಿ ದಂಡೆಗೆ ಬಂದಿರುವನು ಆತ್ಮಸಿದ್ಧಿಯ। ಈ ರೀತಿಯಾದ ಅವನು ಶತಕೋಟಿ ವರ್ಷಗಳನ್ನು ಸಹಸ್ರಾರು ಜನ್ಮಗಳ ಬಂಧನಗಳನ್ನು ದಾಟಿ ಆತ್ಮಸಿದ್ಧಿಯ ದಂಡೆಗೆ ಬಂದಿರುವನು। ಮನೋನಿ ಸಾಧನದಾತ ಆಗವೇ ಅನುಸರೇ ತಯಾ ಸ್ವಭಾವೇ ಮಗ ಆಯತಿಯೇ ಬೈಸೆ ರಾಣಿವೇ ವಿವೇಕಾಚಿಯೇ। ಆದ್ದರಿಂದ ಸಾಧನೆಗಳೆಲ್ಲವೂ ಅವನನ್ನೇ ಸಹಜವಾಗಿ ಅನುಸರಿಸುವವು। ಆಗ ಅನಾಯಾಸ ಪ್ರಾಪ್ತವಾಗುವುದು ರಾಜ್ಯವು ವಿವೇಕದ। ಆದ್ದರಿಂದ ಎಲ್ಲ ಪ್ರಕಾರದ ಸಾಧನೆಗಳು ಸಹಜವಾಗಿ ಅವನನ್ನೇ ಅನುಸರಿಸುವವು। ಆಗ ಅವನಿಗೆ ಅನಾಯಾಸವಾಗಿಯೇ ವಿವೇಕದ ರಾಜ್ಯ ಪ್ರಾಪ್ತವಾಗುವುದು। ಪಾಠಿ ವಿಚಾರಿತಯ ವೇಗ ತೋ ವಿವೇಕು ಹಿ ಠಾಕೆ ಮಾಗ ಮಗ ಅವಿಚಾರಣೀಯತೆ ಆಂಗ ಘಡೋ ನಿಜಾಯ। ಅನಂತರ ವಿಚಾರದ ವೇಗದಿಂದಾಗಿ ವಿವೇಕವನ್ನು ಹಿಂದೆ ಹಾಕಿದವನಾಗಿ ನಿರ್ವಿಚಾರದ ಸ್ವರೂಪವಾಗಿ ಉಳಿಯುವನು। ಅನಂತರ ವಿಚಾರದ ವೇಗದಿಂದ ವಿವೇಕವನ್ನೂ ಹಿಂದೆ ಹಾಕಿ ನಿರ್ವಿಚಾರದ ಸ್ವರೂಪವಾಗಿ ಉಳಿಯುವನು। ತೇಥ ಮನಾಚೆ ಮೇಹುಡೆ ವಿರೇ ಪವನಾಚೆ ಪವನಪಣ ಸರೆ आपणय आपण मुरे ಆಕಾಶಹಿ ಆಗ ಮನಸ್ಸಿನ ಮೋಡ ಕರಗುವುದು
ಪವನದ ಪವನತನ ದೂರವಾಗುವುದು, ತನ್ನಲ್ಲಿಯೇ ತಾನು ಅರಗುವುದು ಆಕಾಶವು. ಆಗ ಮನಸ್ಸಿನ ಮೂಡ ಕರಗುವುದು. ಅದೇ ರೀತಿ ಪವನದ ಪವನತನವು ದೂರವಾಗುವುದು ಹಾಗೂ ಆಕಾಶವು ಕೂಡ ತನ್ನಲ್ಲಿಯೇ ತಾನು ಅರಗುವುದು. ಪ್ರಣವಾಸ ಮಾಥಾ ಬುಡೆ ಏತುಲೇನಿ ಅನಿರ್ವಾತ್ಯ ಸುಖ ಜೋಡೆ, ಮನೋನಿ ಆದೀಚಿ ಬೋಲು ಬಹುಡೆ ದಯಾಲಾಗಿ. ಓಂಕಾರದ ಅರ್ಧ ಮಾತ್ರೆಯಲ್ಲಿ ಮುಳುಗುವುದು, ಇದರಿಂದ ಅನಿರ್ವಾಚ್ಯ ಸುಖ ಸಿಗುವುದು. ಅದರಿಂದ ಮೊದಲಿನ ಮಾತು ಹಿಂದೆ ತಿರುಗುವುದು ಅವನ ವಿಷಯದಲ್ಲಿ. ಓಂಕಾರದ ಅರ್ಧ ಮಾತ್ರೆಯಲ್ಲಿ ಪ್ರಣವ ಮುಳುಗುವುದು, ಇದರಿಂದಲೇ ಅನಿರ್ವಚನೀಯ ಸುಖ ಸಿಗುವುದು. ಆದ್ದರಿಂದಾಗಿ ಅವನ ವಿಷಯದಲ್ಲಿ ಮೊದಲಿನ ಮಾತು ಹಿಂದೆ ತಿರುಗುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ. Mm-hmm.